ಈ ಕೆಳಗಡೆ ಕಾಣುವ ವಿಡಿಯೋದಲ್ಲಿ ಮುಖ ತೋರಿಸಿಕೊಂಡು ಒಬ್ಳು ನಿಂತಿದ್ದಾಳಲ್ಲ, ಅವಳಿಂದಾಗಿ ಒಂದು ಜೀವ ಹೋಗಿದೆ ಅಂದ್ರೆ ನಂಬ್ತೀರಾ ನೀವು? ಹೌದು, ಅದು ಬೇರೆ ಯಾರಲ್ಲ, ಅವರ ಪಕ್ಕದಲ್ಲೇ ಇರುವವರು. ಈ ವಿಡಿಯೋದಲ್ಲಿ ಅವಳು ಏನು ಸೂಚಿಸ್ತಾ ಇದ್ದಾಳಂದ್ರೆ, ಅವಳು ಬಸ್ಸಲ್ಲಿ ಹೋಗ್ತಿದ್ದಲ್ಲ, ನಮ್ಗೆ ಗೊತ್ತಾಗ್ತಿದೆ ಆ ಬಸ್ಸಲ್ಲಿ ಅವ್ರು ಇಂಟೆನ್ಷನಲಿ ಆ ಪಕ್ಕದಲ್ಲಿರೋ ವ್ಯಕ್ತಿ ಏನಿದ್ದಾರೆ ಇಂಟೆನ್ಷನಲಿ ಇವ್ರನ್ನ ಟಚ್ ಮಾಡ್ತಿದ್ದಾರೆ ಅಂತ ಒಂದು ಬಿಂಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದ್ದಾಳೆ. ಸಪೋಸ್ ಅವ್ರು ಟಚ್ ಮಾಡಿದ್ರು ಕೂಡ ಅವಳಿಗೆ ಅಲ್ಲೇ ರಿಯಾಕ್ಟ್ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಇವಳು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾಳೆ. ಇದರಿಂದ ಮನನೊಂದ ಆ ಮನುಷ್ಯ ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಮನನೊಂದು. ಇಷ್ಟ ವಿಷಯ. ಇನ್ ಕೇಸ್ ಓಕೆ, ಅವ್ರು ಏನೋ ಟಚ್ ಇವಳನ್ನು ಇಂಟೆನ್ಷನಲಿ ಎಲ್ಲ ಮುಟ್ಟಿದ್ರು, ಅಲ್ಲಲ್ಲಿ ಟಚ್ ಆಯ್ತು. ಬಸ್ ಅಂದ್ರೆ ರಶ್ ಹೇಳಿಕ್ ಆಗುದಲ್ಲ, ಮೇ ಬಿ ಇಂಟೆನ್ಷನ್ ಆಗಿರ್ಬೋದಲ್ಲ, ಬಸ್ಸಲ್ಲಿರೋ ರಶ್ ಇಂದಾಗಿ ಆಗಿರ್ಬೋದು, ಏನೊಂದಾಗಿದೆ ಟೋಟಲಿ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಇವಾಗ. ಸಪೋಸ್ ಮಾಡಿದ್ರು ಕೂಡ ಅಲ್ಲೇ ಅವಳಿಗೆ ರಿಯಾಕ್ಟ್ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಇವಳು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾಳೆ. ಇದರಿಂದ ಯಾರಿಗೆ ನಷ್ಟ ಆಯ್ತು? ಆ ವ್ಯಕ್ತಿಯ ಕುಟುಂಬಕ್ಕೆ. ಇವಳಿಗೆ ಏನ್ ಬೇಕಾಗಿತ್ತು? ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಮೇಲೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಸುಮ್ಮನೆಗೆ ಕ್ಯಾಮರಾ ಇಟ್ಕೊಂಡು ನಿಂತಿದ್ದಾಳೆ. ಆ ತರ ನೋಡಿದ್ರೆ ನಾವು ಬಸ್ಸಲ್ಲಿ ಹೋಗುವಾಗ ನಮ್ಮನ್ನು ಯಾರು ಟಚ್ ಮಾಡಿದ್ರು ಅಂತ ಹೇಳಿ ನಾವು ಕೂಡ ಈ ತರ ವಿಡಿಯೋ ಮಾಡಿ ಹಾಕ್ಬೋದಲ್ಲ? ಆಗುದಿಲ್ಲ. ಮಹಿಳೆಯರಿಗೆ ಇರುವ ಬೆಲೆ ಪುರುಷರಿಗಿಲ್ಲ. ಮಹಿಳೆಯರ ಟೂ ವೀಲರ್ ಪುರುಷರ ಟೂ ವೀಲರ್ಗೆ ತಾಗಿದ್ರು, ಪುರುಷರ ಟೂ ವೀಲರ್ ಮಹಿಳೆಯರ ಟೂ ವೀಲರ್ಗೆ ತಾಗಿದ್ರು, ಟೋಟಲಿ ವಾಹನ ಪುರುಷರದೇ ತಪ್ಪು. ಇನ್ನು ಪಬ್ಲಿಕ್ ಆಗಿರ್ಲಿ, ಪಬ್ಲಿಕ್ ಸರ್ವೆಂಟ್ಸ್ಗಳಾಗಿರ್ಲಿ, ಯಾರೇ ಬಂದ್ರು ಸಪೋರ್ಟ್ ಆಗಿ ನಿಲ್ಲುದು ಆ ಮಹಿಳೆಯ ಪರ ಮಾತ್ರ. ಯಾರಿಗೆ ಅಲ್ಲಿ ಏನಾಯ್ತು ಅಂತ ನೋಡುವ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಮಹಿಳೆಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು. ಅದರ ಗುಣ ನಾವಿಲ್ಲಿ ಇವಾಗ ಕಾಣ್ತಾ ಇರೋದು. ನಾನೇನು ಮಾಡಿದ್ರು ಎಲ್ಲರೂ ನನಗೆ ಸಪೋರ್ಟ್ ನಿಲ್ತಾರೆ, ಕಾನೂನು ನನ್ನ ಪರ ನಿಲ್ಲುತ್ತೆ, ನಾನೊಬ್ಬ ಮಹಿಳೆ ಎಂಬ ಆ ಒಂದು ದುರಾಂಕಾರದಿಂದಾಗಿರುತ್ತೆ ಇವತ್ತು ಈ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಇವಾಗ ನಾನು ಬಸ್ಸಲ್ಲಿ ಹೋಗೋದಾದ್ರೆ ದೊಡ್ಡ ಒಂದು ಬೋರ್ಡ್ ಹಾಕಿರ್ತದೆ, ಚಾಲಕನ ಹಿಂದಿನ 4 ಸೀಟುಗಳು ಮಹಿಳೆಯರಿಗೆ ಮೀಸಲು ಅಂತ. 4 ಸೀಟುಗಳಂದ್ರೆ 12 ಮಂದಿಯಲ್ಲಿ ಕೂತ್ಕೊಳ್ಬಹುದು. ಆದ್ರೂ ನಮ್ಮ ಮಹಿಳೆಯರು ಕೂತ್ಕೊಳ್ಳುವುದು ಸೈಡಲ್ಲಿರೋ ವಿಂಡೋ ಸೀಟ್, ಅಂದ್ರೆ 2 ಸೀಟ್ ಬರ್ತದಲ್ಲ, ಇಬ್ಬರಿಬ್ರು ಕೂತ್ಕೊಳ್ಳುವಲ್ಲಿ. ಅಲ್ಲಿ ವಿಂಡೋ ಸೈಡ್ ಅಲ್ಲಿ ಒಬ್ಬೊಬ್ಬರೇ ಕೂತ್ಕೊಳ್ಳೋದು ಬೇಗ ಹತ್ತಿ. ಅವಾಗ ಆಮೇಲೆ ಬಂದ ಪುರುಷರಿಗೆ ಅಲ್ಲಿ ಕೂತ್ಕೊಳ್ಬೇಕಾ ಬೇಡವಾ ಅಂತ ಒಂದು ಭಯ. ಯಾಕಂದ್ರೆ ಕೂತ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಬಸ್ಸಲ್ಲಿ ಹೋಗುದಲ್ಲ, ಅವ್ರಿಗೆ ಗೊತ್ತಿಲ್ಲದ ನಿದ್ರೆ ಮಾಡ್ತಾರೆ. ನಿದ್ರೆ ಮಾಡಿ ಇನ್ನು ಅದನ್ನು ಇವಳು ವಿಡಿಯೋ ಹಾಕಿ ಏನನ್ನ ಮಾಡ್ತಾರೆ ಅಂತ ಭಯ. ಅದಕ್ಕೋಸ್ಕರ ಅವರು ಬೇರೆಲ್ಲೋ ಇಷ್ಟೆಲ್ಲದ ಕಡೆ ಕೂತ್ಕೊಳ್ತಾರೆ. ಇವ್ರು ಕೂತ್ಕೊಳ್ದ ಹೇಗಂದ್ರೆ, ಈಗ ಒಂದು ವಿಂಡೋ ಸೈಡ್ ಸೀಟ್ ಇರ್ತದೆ, ಒಂದು 8 rows ಇರ್ತದೆ ಅನ್ಕೋತೀನಿ. ಅದರಲ್ಲಿ ಒಬ್ಬೊಬ್ರು ಒಂದೊಂದು ಸೀಟಲ್ಲಿ ವಿಂಡೋ ಸೈಡ್ ಬೇಕಲ್ಲ, ಒಬ್ಬೊಬ್ರು ಕೂತ್ಕೊಳ್ಬೋದು. ಆ ಸೈಡ್ ಸೀಟ್ ಇಂದ ಏಲ್ ಅಂತ ನೋಡು, ಅದರಲ್ಲಿ ಯಾರಿಗೂ ಕೂತ್ಕೊಳ್ಳುವಾಗಿಲ್ಲ. ಯಾಕಂದ್ರೆ ಭಯ. ತಮ್ಮ ವಿಡಿಯೋ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಅಂತ ಹೇಳಿ ಎಲ್ಲರಿಗೂ ಭಯ. ಸೊ ಇದು ನಡೆದಿದ್ದು ಬೇರೆಲ್ಲೋ ಅಲ್ಲ, ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ. ಅಲ್ಲಿ ಮತ್ತೆ ವಿಡಿಯೋ ಇದೆಲ್ಲ ಟ್ರೆಂಡಿಂಗ್ ಜಾಸ್ತಿ ಅಲ್ಲ. ಇದು ಮಾತ್ರ ಅಲ್ಲ, ಇದಕ್ಕಿಂತ ಮುಂಚೆ ತುಂಬಾ ವಿಡಿಯೋ ಬಂದಿದೆ. ಅದರಲ್ಲಿ ನಿಜ ಇರ್ಬೋದು, ಸುಳ್ಳಿರ್ಬೋದಲ್ಲ, ನಮ್ಗೆ ಗೊತ್ತಿಲ್ಲ. ಸಪೋಸ್ ನಿಜ ಆಗಿದ್ರು, ಅವರು ಇಂಟೆನ್ಷನಲಿ ಟಚ್ ಮಾಡಿದ್ರು, ಅಲ್ಲೇ ರಿಯಾಕ್ಟ್ ಮಾಡಬೇಕು. ಬಸ್ಸನ್ನು ಸ್ಟೇಷನ್ಗೆ ತಗೊಂಡು ಹೋಗ್ಲಿ, ಅಲ್ಲಿಂದಲೇ ಕಂಪ್ಲೇಂಟ್ ಕೊಡ್ಲಿ. ಅದನ್ನು ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿಬಿಡೋದು ನ್ಯಾಯ ಅಲ್ಲ. ಅವಳ ಒಂದು ವಿಡಿಯೋ ಒಂದು ಜೀವ ಹೋಗ್ಲಿಕ್ಕೆ ಕಾರಣ ಆಗಿದೆ ಇವಾಗ. ಸೊ ರೀಚ್ ಸಿಗ್ಬೋದು, ಸಿಗದೇ ಇರ್ಬೋದು. ಇನ್ನೊಬ್ಬರ ಜೀವದಲ್ಲಿ ಚೆಲ್ಲಾಟ ಆಡಿ ಸಿಗುವ ರೀಚ್ ಯಾರಿಗೂ ಬೇಡ, ನನಗೂ ಬೇಡ, ನಿಮಗೂ ಬೇಡ, ಯಾರಿಗೂ ಬೇಡ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.